ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋಣ. ಮುಂದಿನ ಸುದ್ದಿ ಏನಂತಂದರೆ, ವಿದ್ಯುತ್ ಬೇಡಿಕೆ ದಾಖಲೆ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ. ವಿದ್ಯುತ್ ಅಂದರೆ ಈಗ ಬೇಸಿಗೆಗಾಲ ಅಲ್ವಾ, ವಿದ್ಯುತ್ ಬೇಡಿಕೆಯೂ ಕೂಡ ರಾಜ್ಯದ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಈಗಾಗಲೇ ಲೋಡ್ ಶೆಡ್ಡಿಂಗ್ ಕಾರ್ಯಕ್ರಮ ಅಂದರೆ ಲೋಡ್ ಶೆಡ್ಡಿಂಗ್ ನಡೀತಾ ಇದೆ. ಸೊ ಅದರ ಅನ್ವಯ 2 ತಿಂಗಳಲ್ಲಿ 18,000 ಮೆಗಾವ್ಯಾಟ್ ವಿದ್ಯುತ್ ಬೇಡಿಕೆ ಬಂದಿದೆಯಂತೆ. ವಿದ್ಯುತ್ ವಿತರಕರಿಗೆ ಈಗಾಗಲೇ ಅಂದರೆ ಇಂಧನ ಇಲಾಖೆಗೆ ಈ ಒಂದು ಅರ್ಜಿಗಳು ಬಂದಿವೆ. ಅಂದರೆ ಏನಂತಂದರೆ ವಿದ್ಯುತ್ ಬೇಡಿಕೆಗಳು ಹೆಚ್ಚಾಗಿವೆ ಎನ್ನುವಂತಹ ಈಗ ಯಾಕಂತಂದರೆ ಈಗಾಗಲೇ ಬೇಸಿಗೆಗಾಲ ಬಂದಿದೆ, ಜನರ ಸ್ಟಡಿ ಇದೆ, SSLC ಎಕ್ಸಾಮ್ಸ್ ನಡೀತಾ ಇದೆ, ಮಕ್ಕಳು ಓದಬೇಕು. ಸೊ ಕೆಲವೊಂದಿಷ್ಟು ಕಡೆ ಈಗ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ವಿದ್ಯುತ್ ಅಭಾವ ಉಂಟಾಗ್ತಾ ಇದೆ. ಹೀಗಾಗಿ ರಾಜ್ಯದ ವಿದ್ಯುತ್ ಬೇಡಿಕೆ ದಾಖಲೆ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು, ಕಳೆದ 2 ತಿಂಗಳಲ್ಲಿ ಗರಿಷ್ಠ ಬೇಡಿಕೆ 18,000 ಮೆಗಾವ್ಯಾಟ್ ದಾಟಿದೆಯಂತೆ. ಏಪ್ರಿಲ್ ತಿಂಗಳದ ವೇಳೆಗೆ 18,500ರಿಂದ 19,000 ಮೆಗಾವ್ಯಾಟ್ವರೆಗೂ ಏರಿಕೆಯಾಗುವ ಸಾಧ್ಯತೆ ಇದ್ದು, ಬೇಡಿಕೆಗೆ ತಕ್ಕಂತೆ ಪೂರೈಕೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಂತ ಇಂಧನ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು ಹೇಳಿದ್ದಾರೆ. ಕಳೆದ ವರ್ಷಕ್ಕಿಂತ ವಿದ್ಯುತ್ ಬೇಡಿಕೆ ಪ್ರಸ್ತುತ ಏಪ್ರಿಲ್ ತಿಂಗಳಲ್ಲಿ 8.1ರಷ್ಟು ಏರಿಕೆಯಾಗಿದೆ. ಕನಿಷ್ಠ 2,000 ಮೆಗಾವ್ಯಾಟ್ನಷ್ಟು ಹೆಚ್ಚಳ ಬೇಡಿಕೆ ಅಂದಾಜಿಸಿಯೇ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಆದರೂ ವಿದ್ಯುತ್ತನ್ನು ಮಿತವ್ಯಯವಾಗಿ ಬಳಸಿದರೆ ಸಾರ್ವಜನಿಕರಿಗೆ ಅಂದರೆ ವಿದ್ಯುತ್ತನ್ನು ಮಿತವ್ಯಯವಾಗಿ ಬಳಸಿ ಅಂತ ಸಾರ್ವಜನಿಕರಿಗೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ಸೋಮವಾರ KPTCL ವ್ಯವಸ್ಥಾಪಕ ನಿರ್ದೇಶಕ ಒಂದು ಸಭೆಯನ್ನು ಮಾಡ್ತಾರೆ. ಸಭೆಯ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಡೇಟಾಗಳನ್ನು ಕೊಡ್ತಾರೆ. ಫೆಬ್ರವರಿ ತಿಂಗಳಲ್ಲಿ ವಿದ್ಯುತ್ ಬೇಡಿಕೆ ಗರಿಷ್ಠ ಬೇಡಿಕೆ ಅವಧಿಯಲ್ಲಿ 18,350 ಮೆಗಾವ್ಯಾಟ್ ತಲುಪಿದರೆ, ಮಾರ್ಚ್ ತಿಂಗಳಲ್ಲಿ 18,395 ಮೆಗಾವ್ಯಾಟ್ ಏರಿಕೆಯಾಗಿದೆ. ಮಾರ್ಚ್ 7ರಂದು ಅಂದರೆ ಗರಿಷ್ಠ ವಿದ್ಯುತ್ ಬೇಡಿಕೆ 18,395 ಮೆಗಾವ್ಯಾಟ್ ತಲುಪಿತ್ತು. ಹೆಚ್ಚುವರಿಯಾಗಿ ಬೇಡಿಕೆಗೆ ತಕ್ಕಂತೆ ಈಗ ಏಪ್ರಿಲ್ ತಿಂಗಳಲ್ಲಿ 18,000ದಿಂದ 19,000ವರೆಗೂ ಅಂದರೆ ಮೆಗಾವ್ಯಾಟ್ವರೆಗೂ ಹೆಚ್ಚಳವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.